ವೀರಭದ್ರ ದೇವರು ಹೋಮಕುಂಡದ ಬಳಿಗೆ ಬೇಗ ಬರುತ್ತಿದ್ದಾನೆಂದರೆ ಕೆಂಜಡೆಯ ಹುರಿಗಣ್ಣು, ಕಿವಿಗೆ ಚವಕಳಿಯ ಮುತ್ತು, ಕೊರಳಲ್ಲಿ ಹಾಕಿದ ಪದಕದ ಹಾರ, ಕೂತನೆಯ ಹೀಚಾರ, ಚಂದನದ ಹುಡುಗಾರ, ಬಲಗೈಯೋಳು ಬಂಗಾರದ ಬಳೆ, ಮುಂಗೈಗೆ ಹುರಿ ಕಂಕಣ ಕಟ್ಟಿಕೊಂಡು ಆ ಕಡೆಯಿಂದ ಚಂದನಯ್ಯ, ಇಗೋ ಈ ಕಡೆಯಿಂದ ಚಂದನಯ್ಯ, ನಮ್ಮ ಪುತ್ತೂರು ಗ್ರಾಮದ ಕಟುಗ್ರಹದ ವೀರಭದ್ರ, ಅಭಿನಮಗೆ ರುದ್ರ, ಕರುಣಾ ಸಮುದ್ರ, ನಿನ್ನ ಪವಾಡವು ಅಂದಿಗೆ ಉಂಟು, ಎಲ್ಲ ಸಂಚಾರಿಯಾದ ನಾರದ ಮುನಿಯು ಕೈಲಾಸಕ್ಕೆ ಬಂದು ಯಾವ ನಮ್ಮ ಜಗತ್ ರಕ್ಷಕನಾದ ಪರಶಿವನಿಗೆ ನಮಸ್ಕರಿಸಿ ಕುಳಿತುಕೊಳ್ಳಲಾಗಿ ಬಲರೇ ಬಾಪ್ರೇ ರುದ್ರ ಕಂಡು ಯಾವ ಜಗನ್ಮಾತೆಯಾದ ಪಾರ್ವತಾದೇವಿಯು ಬಲರೇ ಬಾಪ್ರೇ ರುದ್ರ ಹರ ಹರ ಮಹಾದೇವ ದೇವ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಯೇ ಪರಮೇಶ್ವರನಿಗೆ ನಮಸ್ಕರಿಸಿ ನನಗೆ ನಮಸ್ಕರಿಸಲಿಲ್ಲ ಕಾರಣವೇನೆಂದು ಕೇಳಲಾಗಿ ಯಾವಲ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಯು ಪುನಃ ಯಾವ ಪಾರ್ವತಾದೇವಿಗೂ ನಮಸ್ಕರಿಸಿ ಕುಳಿತುಕೊಳ್ಳಲಾಗಿ ಇದರಿಂದ ಕೋಪಗೊಂಡಂತಹ ಯಾವ ನಮ್ಮ ಜಗನ್ಮಾತೆಯಾದ ಪಾರ್ವತಾದೇವಿಯು ನಾರದ ಮುನಿಯೇ ನನ್ನದೊಂದು ವಚನವಿರುವುದು ಅದನ್ನು ಪಾಲಿಸುವಿಯಾ ಎಂದು ಕೇಳಲಾಗಿ ಅಲ್ಲವೇ ಬಾಪುರೇ ರುದ್ರ ಯಾವ ನಮ್ಮ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಯು ಇದನ್ನು ಒಪ್ಪಿಕೊಳ್ಳಲಾಗಿ ಆ ವಚನವೇನೆಂದು ಕೇಳಲಾಗಿ ಬಲರೇ ವೀರಭದ್ರ ಬಲರೆ ಬಲ ಬಲರೆ ಬಲ ಬಲರೆ ಬಲ ರುದ್ರ ರುದ್ರ ಶಿವ
ಸಂಚಾರಿಯಾದ ನಾರದ ಮುನಿಯು ಕೂಡಲೇ ಭೂಲೋಕದ ಕಡೆಗೆ ಪ್ರಯಾಣವನ್ನು ಬೆಳೆಸಿದ್ದಾನೆ. ಅಲ್ಲದೆ ವೀರಭದ್ರ ಇತ್ತ ಭೂಲೋಕದಲ್ಲಿ ಯಾವ ಶ್ರೀರಾಮಚಂದ್ರ ಮೂರ್ತಿಯು ತನ್ನ ಸತಿಯಾದಂತಹ ಸೀತಾದೇವಿಯನ್ನು ಮರಳಿ ಪಡೆದ ಸಂತೋಷಕ್ಕಾಗಿ ತನ್ನ ಭಕ್ತರಾದಂತಹ ಕಪಿಲರಿಗೆ ಅವರು ಬೇಡದಂತಹ ವರಗಳನ್ನು ಕೊಡುತ್ತಿರುವುದಾಗಿ ಇದೇ ಸಂದರ್ಭಕ್ಕೆ ಸರಿಯಾಗಿ ಯಾವ ಸದ್ಭಕ್ತ ಶ್ರೇಷ್ಠನಾದಂತಹ ಮುದ್ದು ಮಾರುತಿಯು ತನ್ನ ಅವಸರಗೊಂಡು ದಾರಿ ಮಧ್ಯದಲ್ಲಿ ಹೋಗುತ್ತಿರುವಾಗ ಕೇವಲ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಗಳು ಬಂದು, ಅಲ್ಲವಾ ಮಾರುತಿಯೇ, ಇಷ್ಟೊಂದು ಅವಸರಗೊಂಡು ಹೋಗುತ್ತಿರುವೆಯಲ್ಲ, ಕಾರಣವೇನೆಂದು ಕೇಳಲಾಗಿ ಯಾವಲ ನಮ್ಮ ಮುದ್ದು ಮಾರುತಿಯು ನಾರದ ಮುನಿಗಳೇ ಎಂದು ನಾರದ ಮುನಿಗಳಿಗೆ ನಮಸ್ಕರಿಸುತ್ತಾ ನಾನು ನನ್ನ ದೇವರಾದಂತಹ ಶ್ರೀರಾಮಚಂದ್ರನಿಗೆ ಹೋಗಿ ಎನ್ನ ಇಷ್ಟಾರ್ಥವನ್ನು ಪಡೆದು ಬರುತ್ತೇನೆಂದು ಹೇಳಲಾಗಿ ಇದೇ ಸಂದರ್ಭದಲ್ಲಿ ಯಾವಲ ನಮ್ಮ ತ್ರಿಲೋಕ ಸಂಚಾರಿಯಾದ ನಾರದ ಮುನಿಯು, ಎಲ್ಲವಾ ಮುದ್ದು ಮಾರುತಿಯೇ, ನೀನು ನಿನ್ನ ದೇವರಾದಂತಹ ಶ್ರೀರಾಮಚಂದ್ರನಿಗೆ ಹೋಗಿ ನನಗೆ ಅಷ್ಟಲಿಂಗಾನಂದ ಮುಕ್ತಿ ಸಾಮ್ರಾಜ್ಯವನ್ನು ದಯ ಪಾಲಿಸಬೇಕು ಎಂದು ಬೇಡಿಕೋ ಎಂದು ಹೇಳಲಾಗಿ ಅಲ್ಲದೆ ಬಾಪುರೇ ರುದ್ರ ಇದನ್ನು ಒಪ್ಪಿಕೊಂಡಂತಹ ಯಾವಲ ನಮ್ಮ ಮಾರುತಿಯು ಕೂಡಲೇ ತನ್ನ ದೇವರಾದಂತಹ ಶ್ರೀರಾಮಚಂದ್ರನಿಗೆ ಬಂದು ನಮಸ್ಕರಿಸಿ ಕುಳಿತುಕೊಳ್ಳಲಾಗಿ ಬಹಳ ಸಂತೋಷವಾಯಿತಪ್ಪ ದೇವ. ಯಾವಲ ಶ್ರೀರಾಮಚಂದ್ರ ಮೂರ್ತಿಯು, ಇಲ್ಲವಾ ಮಾರುತಿಯೇ, ನಿನಗಾವ ಆಭರಣ ಬೇಕು ಹೇಳಿಕೋ ಎಂದು ಹೇಳಲಾಗಿ ಇದೇ ಸಂದರ್ಭದಲ್ಲಿ ಯಾವಲ ನಮ್ಮ ಮುದ್ದು ಮಾರುತಿಯು, ಶ್ರೀರಾಮಚಂದ್ರ ಪ್ರಭುವೇ, ನನಗಾವ ಆಭರಣವೂ ಬೇಡ, ನನಗೆ ಅಷ್ಟಲಿಂಗಾನಂದ ಮುಕ್ತಿ ಸಾಮ್ರಾಜ್ಯವನ್ನು ದಯ ಪಾಲಿಸಬೇಕು ಎಂದು ಬೇಡಿಕೊಳ್ಳಲಾಗಿ ಇದರಿಂದ ಯಾವ ಶ್ರೀರಾಮಚಂದ್ರ ಮೂರ್ತಿಯು, ಎಲ್ಲವೋ ಮಾರುತಿಯೇ, ನಾನು ಈಗ ನಿರುತ್ವದಲ್ಲಿರುವುದರಿಂದ ಅದು ನನ್ನಿಂದಾಗದು, ಅದು ನಿನಗೆ ಲಭಿಸಬೇಕಾದರೆ ನೀನು ವಸಿಷ್ಠ ಗುರುಗಳನ್ನು ಕೇಳಿ ತಿಳಿದುಕೋ ಎಂದು ಹೇಳಲಾಗಿ ಇದೇ ಸಂದರ್ಭದಲ್ಲಿ ಯಾವಲ ನಮ್ಮ ಸದ್ಭಕ್ತ ಶ್ರೇಷ್ಠರಾದಂತಹ ಮುದ್ದು ಮಾರುತಿಯು ಕೂಡಲೇ ವಸಿಷ್ಠ ಗುರುಗಳಲ್ಲಿಗೆ ಬಂದು ನಮಸ್ಕರಿಸಿ ಕುಳಿತುಕೊಳ್ಳಲಾಗಿ ಅಲ್ಲದೆ ಬಾಪುರೇ ರುದ್ರ ಯಾವಲ ವಸಿಷ್ಠ ಗುರುಗಳು ಮುದ್ದು ಮಾರುತಿಯೇ ಬಂದಪ್ಪ ಕಾರಣವೇನೆಂದು ಕೇಳಲಾಗಿ ಇದೇ ಸಂದರ್ಭದಲ್ಲಿ ಯಾವಲ ನಮ್ಮ ಮುದ್ದು ಮಾರುತಿಯು, ಎಲ್ಲ ವಸಿಷ್ಠ ಗುರುಗಳೇ, ನನಗೆ ಅಷ್ಟಲಿಂಗಾನಂದ ಮುಕ್ತಿ ಸಾಮ್ರಾಜ್ಯವನ್ನು ದಯ ಪಾಲಿಸಬೇಕು ಎಂದು ಬೇಡಿಕೊಳ್ಳಲಾಗಿ ಯಾವಲ ನಮ್ಮ ವಸಿಷ್ಠ ಗುರುಗಳು, ಎಲ್ಲವಾ ಮಾರುತಿಯೇ, ಇದು ನಿನಗೆ ಲಭಿಸಬೇಕಾದರೆ ನೀನು ಪಂಪಾವರ ಹೇಮಕೂಟಕ್ಕೆ ಹೋಗಿ ತುಂಗಭದ್ರೆಯ ಸ್ನಾನವನ್ನು ಮಾಡಿ ನಾರು ಮಡಿಯನ್ನುಟ್ಟುಕೊಂಡು ಭಸ್ಮ ರುದ್ರಾಕ್ಷಿಗಳನ್ನು ಧರಿಸಿಕೊಂಡು ಯಾವಲ ನಮ್ಮ ಗಂಡುಗಲಿ ಶ್ರೀ ವೀರಭದ್ರನನ್ನು ಕುರಿತು ಯಾವಲ ನಮ್ಮ ರಾಜೂಟಿ ವೀರಭದ್ರನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸು. ಅಲ್ಲಿ ಶ್ರೀ ಗುರು ವೀರಭದ್ರನು ಪ್ರತ್ಯಕ್ಷನಾಗಿ ನಿನಗೆ ಈ ವರವನ್ನು ಕೊಡುತ್ತಾನೆ ಎಂದು ಹೇಳಲಾಗಿ ಇದೇ ಪ್ರಕಾರವಾಗಿ ಯಾವಲ ನಮ್ಮ ಮುದ್ದು ಮಾರುತಿಯು ಕೂಡಲೇ ಪಂಪಾವರ ಹೇಮಕೂಟಕ್ಕೆ ಬಂದಿದ್ದಾನೆ. ಪಂಪಾವರ ಹೇಮಕೂಟಕ್ಕೆ ಬಂದು ತುಂಗಭದ್ರೆಯ ಸ್ನಾನವನ್ನು ಮಾಡಿ ನಾನು ಮಡಿಯನ್ನುಟ್ಟುಕೊಂಡು ಭಸ್ಮ ರುದ್ರಾಕ್ಷಿಗಳನ್ನು ಧರಿಸಿಕೊಂಡು ಯಾವಲ ನಮ್ಮ ಗಂಡುಗಲಿ ಶ್ರೀ ವೀರಭದ್ರನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡುತ್ತಿದ್ದಾನೆ. ಬಲ ಬಲರ ಬಲ ಬಲರ ಬಲ ಬಲರ ವೀರಭದ್ರ, ಹರ ರುದ್ರ ಶಿವರುದ್ರ ಮಹಾರುದ್ರ ವೀರಭದ್ರ, ಅವರೇ ಬಾಪುರೇ ರುದ್ರ ಯಾವ ನಮ್ಮ ಸದ್ಭಕ್ತ ಶ್ರೇಷ್ಠನಾದಂತಹ ಮುದ್ದು ಮಾರುತಿಯು ಯಾವಲ ವೀರಭದ್ರನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡುತ್ತಿದ್ದಾನೆ. ಅವನ ತಪಸ್ಸಿಗೆ ಮೆಚ್ಚಿತನಾಗಿ ಯಾವಲ ನಮ್ಮ ಗಂಡುಗಲಿ ವೀರಭದ್ರನು ಕೂಡಲೇ ಪ್ರತ್ಯಕ್ಷನಾಗಿದ್ದಾನೆ. ಎಲ್ಲವೋ ಮಾರುತಿಯೇ, ನಿನಗೆ ಆಭರಣ ಬೇಕು ಕೇಳಿಕೋ ಎಂದು ಹೇಳಲಾಗಿ ಬಲರೇ ಬಾಪುರೇ ರುದ್ರ ಯಾವ ನಮ್ಮ ಸದ್ಭಕ್ತ ಶ್ರೇಷ್ಠನಾದಂತಹ ಮುದ್ದು ಮಾರುತಿಯು, ಶ್ರೀ ಗುರುವರ ಗುರು ವೀರಭದ್ರನೇ, ನನಗೆ ಅಷ್ಟಲಿಂಗಾನಂದ ಮುಕ್ತಿ ಸಾಮ್ರಾಜ್ಯವನ್ನು ದಯ ಪಾಲಿಸಬೇಕು ಎಂದು ಬೇಡಿಕೊಳ್ಳಲಾಗಿ ಯಾವಲ
ಯಾವಲ ನಮ್ಮ ಗಂಡುಗಲಿ ವೀರಭದ್ರ ಕುಮಾರನು ಯಾವ ಮುದ್ದು ಮಾರುತಿಯ ಇಷ್ಟಲಿಂಗವನ್ನು ಅವನ ಕೈಯಲ್ಲಿಟ್ಟು ಇದನ್ನು ತ್ರಿಕಾಲದಲ್ಲಿ ಪೂಜಿಸುತ್ತಾ ಬಾ ಎಂದು ಹೇಳಲಾಗಿ ಅಂದಿನಿಂದ ಯಾವಲ ನಮ್ಮ ಮುದ್ದು ಮಾರುತಿಯು ಶ್ರೀ ಗುರು ವೀರಭದ್ರನ ಪರಮ ಶಿಷ್ಯನಾದನಪ್ಪ ದೇವ ಭದ್ರ ಕಾಳಿಯ ರಮಣ ಚಲದಂಕಮಲ್ಲ ವಿಪರೀತ ನಾಯಕ ಕೊಂಡೇರ ಗಂಡ ಹರಿಹರಿಯ ನವಬ್ರಹ್ಮರೋಳ ಮೇಲಾದನ ದಕ್ಷ ಬ್ರಹ್ಮನ ಶಿರ ಹರಿದ ತಲೆಗೆ ಕುರಿಯ ತಲೆ ನಿಂಟ ದೊರೆಯೇ ಹಾರು ಸರಿಯೇ ಸರಿ ಸರಿ ಎಂದವರ ಸೊಕ್ಕನ್ನು ಮುರಿಯಬಲ